ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ನನ್ನೆಯ ರೀತಿಯಲ್ಲಿ ಹೇಳಿದಾಗೆ ಇವತ್ತು 2ನೇ ತಾರೀಕು ಶನಿವಾರ, ಸಪ್ತಮಿ ತಿಥಿ ತುಂಬ ಚೆನ್ನಾಗಿರುತ್ತೆ. ಈ ವಿಶಾಖ ನಕ್ಷತ್ರ ಬಂದಾಗ ಅಷ್ಟು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅದು ಯೋಗ್ಯವಾಗೋದಿಲ್ಲ. ಆದ್ದರಿಂದ ಅಂತಹ ಶುಭ ಕಾರ್ಯಗಳೇನು ಆಗೋದಿಲ್ಲ. ಆದರೆ ಭಗವಂತನ ಉಪಾಸನೆಗಳನ್ನು, ವ್ರತ ನೇಮಾದಿಗಳನ್ನು, ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ಕೊಳ್ಬೋದು. ಅಂಥ ಸಮಸ್ಯೆಗಳೇನಿರೋದಿಲ್ಲ. ನೋಡಿ, ಈ ದಿನ ಶನಿವಾರ ಮೇಷರಾಶಿಯವರಿಗೆ ತಟಸ್ಥ ಸ್ವಭಾವದಲ್ಲಿರುತ್ತೆ. ತುಂಬ ಆಲೋಚನೆಗಳನ್ನು ಮಾಡ್ತೀರಿ, ತುಂಬ ಚಿಂತನೆಗಳನ್ನು ಮಾಡ್ತೀರಿ. ವ್ಯವಹಾರದಲ್ಲಿ ಏನೇನು ಆಗ್ತಾ ಇದೆ, ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇದೆ. ಏನನ್ನು ಮಾಡೋದು ಸಹ ಹಣಕಾಸಿನ ಕುಯ್ಗೂಡುವಂತಹ ವಾತಾವರಣಗಳಾಗ್ತಾ ಇಲ್ಲ. ಬಿಸ್ನೆಸ್ಸಲ್ಲಿ ಲಾಭ ಸಿಗ್ತಾ ಇಲ್ಲ. ಈ ರೀತಿಯಾದಂಥ ಚಿಂತನೆಗಳನ್ನು ಮಾಡ್ತೀರಿ. ಸ್ವಲ್ಪ ಮಧ್ಯಮ ವರ್ಗವಾಗಿ ನಡ್ಕೊಂಡು ಹೋಗುತ್ತೆ. ತುಂಬ ಲಾಭದಾಯಕವೂ ಅಲ್ಲ, ನಷ್ಟದಾಯಕವೂ ಅಲ್ಲ, ಒಳ್ಳೆ ಖುಷಿಯೂ ಇಲ್ಲ, ಜೊತೆಗೆ ದುಃಖವೂ ಇಲ್ಲ. ಈ ರೀತಿಯಾದಂತಹ ಮಿಶ್ರ ಫಲಗಳಿಂದ ಕೂಡಿರುವಂತಹ ವಾತಾವರಣ ಮೇಷರಾಶಿಯವರಿಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಯಥಾ ರೀತಿಯ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗುತ್ತೆ. ವೃಷಭ ರಾಶಿಯವರಿಗೆ ಕೋರ್ಟು ಕಚೇರಿಗಳಿದ್ದರೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಸರ್ಕಾರಿ ಕೆಲಸದಲ್ಲೂ ಕಿರಿಕಿರಿ ಆಗುವಂತಹ ವಾತಾವರಣ. ಕೆಲಸ ಮಾಡುವಂತಹ ಜಾಗದಲ್ಲಿ ಅವಹೇಳನವಾಗಿ ಮಾತನಾಡುವಂತಹ ವಾತಾವರಣ. ನಿಮ್ಮ ಏಳಿಗೆಯನ್ನು ನೋಡಿ ಸಹಿಸಲಾಗದಂತಹ ಸಣ್ಣ ಪುಟ್ಟ ವ್ಯಕ್ತಿಗಳಿರ್ತಾರೆ. ಅವರ ಮಧ್ಯದಲ್ಲಿ ನೀವು ಭಾಳ ಸ್ಮೂತಾಗಿ, ಭಾಳ ಜಾಗರೂಕತೆಯಿಂದ ವರ್ತನೆಯನ್ನು ಮಾಡಬೇಕು. ಇಲ್ಲವಾದಲ್ಲಿ ನೀವನ್ನು ಬಹಳ ಡ್ಯಾಮೇಜ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಸ್ವಲ್ಪ ಜಾಗ್ರತೆ. ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣವೇ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅನುಕೂಲವಾಗುತ್ತೆ. ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭ ಇದೆ. ಕೈ ತುಂಬ ಕೆಲಸಗಳಿದೆ. ಹಣಕಾಸಿನ ಅನುಕೂಲತೆಗಳು ತುಂಬ ಚೆನ್ನಾಗಿದೆ. ಬರಬೇಕಾಗಿರುವಂಥ ಹಣ ಬರ್ತಾ ಇಲ್ಲ. ನೀವು ಯಾರಿಗೋ ಒಬ್ರಿಗೆ ಸಹಯೋಗ ಮಾಡಿದ್ದೀರಿ, ಒಂದು ಹೆಲ್ಪ್ ಮಾಡಿದ್ದೀರಿ ಅಂದರೆ ಅದನ್ನು ನೆನ್ಕೊಳ್ಳೋದಿಲ್ಲ. ಅವತ್ತಿನ ಸಹಕಾರ, ಅವತ್ತಿನ ಹೆಲ್ಪ್ ಅದೇ ನಾವು ದುಶ್ಮನ್ಗಳಾಗುವಂಥ ಸನ್ನಿವೇಶಗಳು. ಅದು ವ್ಯವಹಾರಗಳನ್ನು ಮಾಡೋಕ್ಕೋರೆ ಸಣ್ಣ ಪುಟ್ಟ ಗಲಾಟೆಗಳು, ಗೊಂದಲಗಳು ಇದೆಲ್ಲವೂ ಸಹ ಇರುತ್ತೆ. ಜಾಗ್ರತೆ. ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಕುಟುಂಬದ ಜೊತೆಯಲ್ಲಿ ವ್ಯವಹಾರವನ್ನು ಮಾಡಿ, ಕುಟುಂಬಕ್ಕೆ ಗೊತ್ತಿರುವ ರೀತಿಯಲ್ಲಿ ವ್ಯವಹಾರವನ್ನು ಮಾಡಿ, ಅನುಕೂಲವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಕೋಪ ಕಡಿಮೆ ಆಗಿದೆ. ಎಲ್ಲೆಲ್ಲಿ ತಪ್ಪುಗಳಾಯಿತು ಅದು ಪಶ್ಚಾತ್ತಾಪಗಳಾಗಿದೆ. ಎಲ್ಲಿ ತಪ್ಪುಗಳನ್ನು ಮಾಡಬಾರ್ದು ಅನ್ನುವಂತಹ ಅನುಭವವೂ ಸಹ ಆಗಿರುವಂಥದ್ದು. ಅನುಕೂಲತೆಗಳನ್ನು ನಾಡುತ್ತೆ. ಸ್ವಲ್ಪ ಹನುಮಂತನ ಪ್ರಾರ್ಥನೆ ಮಾಡಿಕೊಳ್ಳೋದನ್ನು ಅಭ್ಯಾಸ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣವೇ ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡುವಂಥದ್ದು. ಬೇರೆಯವರ ಮೂರನೇ ವ್ಯಕ್ತಿಗಳ ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡದೆ, ಯಾರೇ ಏನೇ ಹೇಳಿದ್ರೂ ಸಹ ಅದಕ್ಕೆ ರಿಯಾಕ್ಟ್ ಮಾಡದೆ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀರ, ಅನುಕೂಲವಾಗುತ್ತೆ. ಈ ದಿನ ಕುಟುಂಬದಲ್ಲಿ ಆರೋಗ್ಯ, ಚೇತರಿಕೆ, ವ್ಯವಹಾರದಲ್ಲಿ ಪ್ರಗತಿ ಇವೆಲ್ಲವೂ ಸಿಗುವಂತಹ ವಾತಾವರಣ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೆ ತಂದೆಯಿಂದ ಗಲಾಟೆ ಆಗತ್ತೆ. ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲವೂ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮನೆಯವರು ಹೇಳ್ತಾರೆ, ಹೊರಗಡೆ ಹೋದರೆ ತುಂಬ ಚೆನ್ನಾಗಿರ್ತೀಯ, ನಗ್ತಾ ಎಲ್ಲರ ಜೊತೆ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಚೆನ್ನಾಗೇ ಇರ್ತೀಯ. ಮನೆಗೆ ಬಂದರೆ ನೀನು ಹಿಂಗೆ ಆಗ್ತೀಯ, ಮನೆಗೆ ಬಂದರೆ ನೀನು ಕಿರಿಕಿರಿ ಮಾಡ್ತೀಯ ಅನ್ನುವಂತಹ ವಾತಾವರಣ ಇರುತ್ತೆ. ಯಾಕೆ ಅಂತಂದರೆ ಸ್ವಲ್ಪ ಮನೆಗೆ ಬಂದ ಮೇಲೆ ಸ್ವಲ್ಪ ಮೂಡ್ ಔಟ್ ಆಗುತ್ತೆ ನಿಮಗೆ. ಯಾಕೆಂದರೆ ನಿಮಗೆ ಸಪ್ತಮದಲ್ಲಿ ಶನಿ. ಮನೆಗೆ ಬರ್ತಿದ್ದಂಗೆ ಕೋಪ ಶುರು ಮಾಡ್ತಾರೆ. ಹೊರಗಡೆ ಇರುವಂತಹ ಖುಷಿ ಸಂತೋಷ ಮಲ್ಲಿರೋದಿಲ್ಲ. ವ್ಯವಹಾರವೂ ಸಹ ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ಅಡೆತಡೆಗಳೂ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅದಕ್ಕೆ ಹನುಮಂತನ ಪ್ರಾರ್ಥನೆ ಮತ್ತು ಶಿವ ಮತ್ತು ವಿಷ್ಣು ಇರುವಂತಹ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿ. ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿ ಕೇತು ಇರ್ತಾನೆ. ಅದು ಬಿಡುಗಡೆ ಆಗೋಕ್ಕೆ ಬಹಳ ದಿನಗಳು ಬೇಕು. ಜೊತೆಯಲ್ಲಿ ನಿಮಗೆ 6ನೇ ಮನೆಯಲ್ಲಿ ಶನಿ ಇರ್ತಾನೆ. ಪಂಚಮದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡುವಂಥ ಕುಜಗ್ರಹ ಇರ್ತಾನೆ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಅಜೀರ್ಣತೆ, ದೇಹ ಒಂದು ತೂಕದ ವಾತಾವರಣ, ಜೊತೆಯಲ್ಲಿ ಸ್ವಲ್ಪ ಆಯಾಸ ಇದೆಲ್ಲವೂ ಸಹ ತಂದುಕೊಡುತ್ತೆ. ಜೊತೆಯಲ್ಲಿ ಶುಭ ಕಾರ್ಯಗಳಿಗೆ ತುಂಬ ಪ್ರಯತ್ನ, ಸ್ವಲ್ಪ ಅದರಲ್ಲಿ ವಿಳಂಬ ಇದೆಲ್ಲವೂ ಸಹ ಇರುತ್ತೆ. ಜಾಗ್ರತೆ.
ತುಂಬ ಎಡವೋದು, ತುಂಬ ಆತುರದಲ್ಲಿ ನಿರ್ಧಾರಗಳನ್ನು ಮಾಡೋಕ್ಕೆ ಹೋಗಬಾರ್ದು. ಅದರಿಂದ ಸ್ವಲ್ಪ ನಷ್ಟಗಳಾಗುವಂಥ ಸನ್ನಿವೇಶಗಳು ಬರಬಹುದು. ಸ್ವಲ್ಪ ವಿಷ್ಣುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ. ನಂತರದಲ್ಲಿ ತುಲಾರಾಶಿಯವರಿಗೆ ಲಾಭದಾಯಕ, ಅನುಕೂಲದಾಯಕ ಎಲ್ಲವೂ ಸಹ ಇರುತ್ತೆ. ಕೋರ್ಟು ಕಚೇರಿಗಳಿರ್ಬೋದು, ಸರ್ಕಾರಿ ಕೆಲಸಗಳಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಎಲ್ಲವೂ ಸಹ ತುಂಬ ಪ್ರಗತಿಗೆ ಬರುತ್ತೆ, ತುಂಬ ಅನುಕೂಲತೆಗಳನ್ನು ಮಾಡುತ್ತೆ, ಎಲ್ಲವೂ ಸಹ ಕೈಗೂಡುತ್ತೆ. ಸಹಕಾರ ಸಹಯೋಗವೂ ಹಂಗೆ ಇರುತ್ತೆ ನಿಮಗೆ. ನಂತರದಲ್ಲಿ ವೃಶ್ಚಿಕ ರಾಶಿಯವರೆಗೂ ಸಹ ಕುಟುಂಬದಲ್ಲಿ ಉತ್ತಮವಾದಂತಹ ಬೆಳವಣಿಗೆ, ಆರೋಗ್ಯದಲ್ಲಿ ಚೇತರಿಕೆ, ಜೊತೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಹೊಸ ಹೊಸ ಕೆಲಸಗಳ ಆಲೋಚನೆಗಳನ್ನು ಮಾಡುವಂಥದ್ದು, ಹೊಸ ಹೊಸ ಕೆಲಸಗಳಿಗೆ ನಾವು ಕೈ ಹಾಕುವಂತಹ ವಾತಾವರಣಗಳು, ಇದೆಲ್ಲವೂ ಸಹ ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ಧನುಸ್ಸು ರಾಶಿಯವರೆಗೂ ಸಹ ಓದುವಂಥ ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಬಿಸ್ನೆಸ್ಸರಿಗೂ ತುಂಬ ಲಾಭದಾಯಕ. ರಾಜಕೀಯ ಕಲಾವಿದರುಗಳಿಗೆ ಉತ್ತಮವಾದಂತಹ ಬೆಳವಣಿಗೆ, ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ತುಂಬ ಲಾಭದಾಯಕವಾಗುತ್ತೆ. ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಶಂಸೆಯ ಮಾತುಗಳು, ಮೇಲಧಿಕಾರಿಗಳಿಂದ ಹೊಗಳಿಕೆ ಎಲ್ಲ ಸಿಗುವಂತಹ ವಾತಾವರಣ ಇರುತ್ತೆ ಧನುಸ್ಸು ರಾಶಿಯವರಿಗೆ. ಮತ್ತು ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಹಣಕಾಸಿನಲ್ಲಿ ಅನುಕೂಲವಾಗ್ತಾ ಇದೆ. ನಿಮಗೆ ಸ್ನೇಹಿತರಿಂದ, ಬಂಧುಗಳಿಂದ ಸಹಕಾರ ಸಹಾಯ ಉತ್ತಮವಾಗಿರುತ್ತೆ. ಕಷ್ಟದಿಂದ ಪಾರಾಗುವಂಥ ಎಲ್ಲ ಆಲೋಚನೆಗಳು ನಿಮ್ಮಲ್ಲಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ಕುಂಭರಾಶಿಯವರಿಗೆ ಹಣಕಾಸಿನ ಅನುಕೂಲತೆಗಳು, ಮನಸ್ಸು ಚಂಚಲತೆಯಿಂದಿರುವಂಥದ್ದು, ಜೊತೆಯಲ್ಲಿ ಹಣವನ್ನು ಲಪಡಾಯಿಸುವಂತಹ ಜನಗಳು, ನಿಮ್ಮ ಹಣವನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥ ಜನಗಳಿರ್ತಾರೆ, ಜಾಗ್ರತೆ. ಅದನ್ನು ಬಿಟ್ಟರೆ ತಂದೆ ಸ್ವಲ್ಪ ಸಣ್ಣ ಪುಟ್ಟ ಮಾತುಗಳನ್ನು ಆಡ್ತಾರೆ, ಕೇಳಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೀವು ತಂದೆಗೆ ವಿರುದ್ಧವಾದಂತಹ ಮಾತುಗಳನ್ನು ಆಡಕ್ಕೆ ಹೋಗಬೇಡಿ, ಏನು ತೊಂದರೆ ಇಲ್ಲ. ಜೊತೆಯಲ್ಲಿ ಸ್ವಲ್ಪ ನಿಮಗೆ ಇರುವಂತಹ ಚಂದ್ರಗ್ರಹ ಬಿಸ್ನೆಸ್ಸಲ್ಲಿ ಲಾಭ ತಂದು ಕೊಡ್ತಾನೆ, ಹಣಕಾಸಿನಲ್ಲಿ ಅನುಕೂಲ ತಂದು ಕೊಡ್ತಾರೆ, ಇವೆಲ್ಲವೂ ಸಹ ಚೆನ್ನಾಗಿರುತ್ತೆ. ಕುಟುಂಬ ಜೊತೆಯಲ್ಲಿ ಸೌಹಾರ್ದತೆಯಿಂದ ನಡ್ಕೊಂಡಾಗ ಇನ್ನೂ ಚೆನ್ನಾಗಿರುತ್ತೆ. ನಂತರದಲ್ಲಿ ಮೀನರಾಶಿಯವರಿಗೆ ಸ್ವಲ್ಪ ಓದುವಂತಹ ಮಕ್ಕಳಿಗೆ ಕಸಿವಿಸಿ ಆಗ್ತಿದೆ, ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆ, ಏನೇ ವ್ಯವಹಾರ ಮಾಡೋಕ್ಕೋದ್ರೂ ನಷ್ಟ ಆಗ್ತಿದೆ, ಜೊತೆಯಲ್ಲಿ ಕಷ್ಟ ಬರ್ತಾ ಇದೆ, ಸ್ವಲ್ಪ ಭಾಳ ಅಡೆತಡೆಗಳು ಬರ್ತಾ ಇದೆ, ಗೊಂದಲಗಳಾಗ್ತಿದೆ, ಕೆಲಸ ಮಾಡುವಂತಹ ಜಾಗದಲ್ಲಿ ಕಿರಿಕಿರಿಯೂ ಆಗ್ತಾ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ ಅಂತ ಹೇಳ್ತಾ ನೋಡಿ, ಈ ದಿನದ 2ನೇ ತಾರೀಕು ಶನಿವಾರದ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ನಾಳೆ ದಿನ 3ನೇ ತಾರೀಕು ಅಷ್ಟಮಿ ಭಾನುವಾರ ಅಷ್ಟಮಿಯೂ ಸಹ ಬಂದಿರೋದ್ರಿಂದ ಅಂತಹ ಅನುಕೂಲತೆಗಳ ನೋಡುವಂತಹ ದಿನವೇನು ಆಗಿರೋದಿಲ್ಲ. ಆದರೆ ಅನುರಾಧ ನಕ್ಷತ್ರ ಚೆನ್ನಾಗಿದೆ, ತಿಥಿ ಅಷ್ಟು ಒಳ್ಳೆಯದೇನೇನಿಲ್ಲ ಅಂತ ಹೇಳ್ತಾ ನಾಳೆ ದಿನ ಭೇಟಿ ಮಾಡೋಣ. ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡೋಣ.